ಗಂಗಾ ಗಂಗಾ ಈ ಮುತ್ತು ಸವಿಜಯನಾಗಿ ನಿನ್ನ ಸೋದರ ಮಾವ ನಾನು ಹೀಗಿರುವಾಗ ನಿನ್ನ ಅಂದವಾದ ಕಣ್ಣೆಯಿಂದ ಈ ಕೆಂದು ತುಟಿಗೆ ಒಂದೇ ಒಂದು ಸಿಹಿ ಮುತ್ತು ನೀಡಬಾರದೆ? ಐ ಲವ್ ಯು ಫಾರ್ ಎವರ್ ಅಂಡ್ ನೆವರ್ ಅಂಡ್ ನೆವರ್ ಡಿಯರ್ ಗಂಗಾ.
ಮಾವ ಎತ್ತಿನ ಮೈ ತೊಳೆಯೋದಕ್ಕೆ ಕೆರೆಗೆ ಹೋಗಿದ್ದಾನೆ. ಯಾಕೆ ಮಾವ, ಏನಾದರೂ ಕೆಲಸ ಇತ್ತೇನು? ಏನಿಲ್ಲ ಗಂಗಾ, ಹುಬ್ಳಿಗೆ ಹೋಗ್ಬೇಕಿತ್ತು, ಅದಕ್ಕೆ ಬೇಗ ಹೋಗಿದ್ರೆ ಚೆನ್ನಾಗಿತ್ತು. ಏನು ಹುಬ್ಳಿಗ? ಹಾಗಾದ್ರೆ ಏನಿಲ್ಲ ಗಂಗಾ, ಸಾಕಷ್ಟು ಕಳೆದು ನಿರುದ್ಯೋಗ ಆಗಿ ಊರಿನಲ್ಲಿ ಕಾಲಿತ್ತಿರುವುದಕ್ಕಿಂತ ಯಾವುದಾದರೂ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಹುಡ್ಕೊಂಡು ಬರ್ಬೇಕಂತ ಅಣ್ಣನಿಗೆ ರಾತ್ರಿನೇ ತಿಳಿಸಿದ್ದೆ. ಮಾವ, ಹಾಗಾದ್ರೆ ನೀವು ಎಷ್ಟು ದಿವಸಕ್ಕೊಂದ್ಸರಿ ಊರಿಗೆ ಬರ್ತೀರಾ? ಏ ಕಲ್ಲಿ, ಯಾಕೆ ಸಿಟ್ಟಿನಲ್ಲಿ ಜೀವಿಸ್ತಿದ್ಯಾ? ಎಲ್ಲಿ ನಿನ್ನ ಮಾವ ನಿನ್ನನ್ನು ಮರೆತು ಬೇರೆ ಹೆಣ್ಣನ್ನು ಕೇಳಿದ್ದಾನೆಂಬ ಭಯವೇ? ಅಂತ ಏಸು ಬುದ್ಧಿ ಈ ನಿನ್ನ ಮಾವನಲ್ಲಿ ಇಲ್ಲ ಡಿಯರ್. ಹಾಗೇನಿಲ್ಲ ಮಾವ. ಗಂಗಾ, ಮುಖ ಬಾಡಿ ಹೋಗಿದೆ, ಯಾವಾಗಲೂ ಅರಳಿದ ಹೂವಿನಂತೆ ನಗು ನಗುತ್ತಾ ಇರಬೇಕು ಗಂಗಾ. ಅದು ಅಲ್ಲಿ ನೋಡಲಿ, ನಮ್ಮಿಬ್ಬರ ಮನೆಯಕ್ಕೆ ಶುಭ ಹಾರಿಸಬೇಕೆಂದು ಸೂರ್ಯಚಂದ್ರರು ಕಾಯುತ್ತಾ ನಿಂತಿದ್ದಾರೆ. ಬೇಗ ಮುಗಿಲ ಮಲ್ಲಿಗೆ ಆಗಿ ಈ ನಿನ್ನ ಮೌನ ಮಡೆತಡಿ. ಇದು ನನ್ನ ಕಡೆಯಿಂದ ನಿನಗಾಗಿ ಚಿಕ್ಕ ಉಡುಗೊರೆ. ಐ ಲವ್ ಯು, ತೆಗೆದುಕೋ. ಐ ಲವ್ ಯು ಟು ಮಾವ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗೋ ತನಕ ಜೊತೆಗಿರುವೆ. ಈ ಲೋಕ ಮರೆಯದೆ ಮೆರೆಯುವ ಹೊಸ ಇತಿಹಾಸವ ನಲ್ಲೇ ನಾ ಬರೆಯುವೆ. ನಾನು ಹೋಗಿ ಬರಲೆ. ಹೂವಣ ಚಂದ್ರು, ನಿನಗೆ ಕೆಲಸ ಸಿಕ್ಕಂತ ಸಿಹಿ ಸುದ್ದಿ ತಿಳಿಸಪ್ಪ. ಆಯ್ತು,
ಟಾಟಾ ಬಾಯ್ ಡಿಯರ್ ಬಾಯ್. ಆಯ್ತಪ್ಪ ಆಯ್ತಪ್ಪ ನಮಗೆಲ್ಲ ಇರುತ್ತೆ ಪಾಪ ಗಂಗವನಿಗೂ ಟಾಟಾ ಹೇಳಿ ಹೋಗಪ್ಪ. ನಮಸ್ಕಾರ ಸೌಕರ್ಯ ಹೇಳಿ ಕಳ್ಸಿದ್ರೆ ನಾವೇ ಬರ್ತಿದ್ವಲ್ಲ. ಅದೇಗೆ ಸಾಧ್ಯ? ಸಾಲ ಬೇಕೆಂದಾಗ ಸಂಕಟದ ಸರೋವರವನ್ನೇ ತಂದು ನಮ್ಮಂತ ಶ್ರೀಮಂತರ ಕಾಲಡಿಯಲ್ಲಿಟ್ಟು ಕಾರ್ಯ ಸಾಧಿಸಿಕೊಂಡು ಬಿಡುತ್ತೀರಾ? ಮರಳಿ ಸಾಲ ತೀರಿಸದ ನಿಮ್ಮಂತವನಿಗೆ ಅದು ಹೇಗೆ ಬರುತ್ತದೆ? ಸೌಕರ್ಯ ಅದೇನು ಹೇಳ್ತಾ ಇದ್ರಿ ನೀವು? ಹೇಳುವುದೇನು ಇರ್ಪಾಕ್ಷಿ? ಇನ್ನು ಬಡ್ಡಿ ಸಮೇತವಾಗಿ ಹಣ ಕೊಡು. ಇನ್ನು ನಾನು ಬ್ಯಾಂಕಿಗೆ ಹಣ ತುಂಬಬೇಕು. ಇಲ್ಲವೆಂದರೆ ನನ್ನ ಔದ್ಯ ರಾಜ ಆಗ್ತದೆ. ಅಯ್ಯೋ ಅಯ್ಯೋ ಸೌಕರ್ಯ, ಈ ಕುದಾಪುರದಲ್ಲಿ ಮಳೆ ಬೆಳೆ ಇಲ್ಲದೆ ನಾವು ತಿನ್ನುವುದಕ್ಕೂ ತುಂಬಾ ಕಠಿಣವಾಗಿದೆ. ಹಿಂದೆ ಹಣ ಕೊಡು ಎಂದರೆ ನಾ ಎಲ್ಲಿಂದ ಕೊಡೋದು ಸೌಕರ್ಯ? ನಾ ಹೇಗೆ ಕೊಡಲಿ? ತೆಗೆದುಕೊಂಡವನಿಗೆ ಕೊಡುವುದು ತಿಳಿದಿಲ್ಲ ಎಂದರೆ ಕೊಟ್ಟವನಿಗೆ ಹೇಗೆ ತೆಗೆದುಕೊಳ್ಳಬೇಕೆಂಬುದು ಚೆನ್ನಾಗಿ ಗೊತ್ತು. ಸಾವ್ಕಾರ್ರೆ, ಇಷ್ಟು ದಿವಸ ತಡ್ಕೊಂಡಿರಿ, ನಂದು 2 ದಿವಸ ತಡ್ಕೊಳ್ರಿ ಸಾವ್ಕಾರ್ರೆ. ಲೇ! ಬ್ಯಾಂಕಿನವರು ನಮ್ಮಪ್ಪನ ಮನೆಯವರೇನಲ್ಲ. ನಿಮ್ಮಪ್ಪನ ಮನೆಯವರು ಅಲ್ಲ. ನಾಳೆ ನಾ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಾನು ಬ್ಯಾಂಕಿಗೆ ಹಣ ತುಂಬಲೇಬೇಕು. ಅದಕ್ಕೋಸ್ಕರ ಇನ್ನು ನೀವು ಹಣ ಕೊಡಲೇಬೇಕು. ಸೌಕರ್ಯ, ಹಿಂದೆ ಹಣ ಕೊಡು ಎಂದರೆ ನಾ ಎಲ್ಲಿಂದ ಕೊಡೋದು ಸೌಕರ್ಯ? ಕೊಲ್ಲುವುದು ಕೊಲ್ಲುವುದು ಬೇಡವೆಂದೇ ಸುಮ್ಮನಿದ್ದ ಇರ್ಪಾಕ್ಷಿ. ಕೊನೆಯದಾಗಿ ಹೇಳುತ್ತೇನೆ, ನನ್ನ ಹಣವನ್ನು ಕೊಟ್ಟು ಬಿಡು. ಸೌಕರ್ಯ, ಸಾಲ ಕೊಟ್ಟಿದ್ದು ನಿಮ್ಮ ತಪ್ಪಲ್ಲ, ನಮ್ಮದೇ ತಪ್ಪು. ನಮ್ಮನ್ನೆಲ್ಲಾದರೂ ಜೀತಕ್ಕಿಟ್ಟು ಹಣವನ್ನು ಇಸ್ಕೊಡಿ.
ದೇವರು ನಮ್ಮನ್ನು ಕಾಪಾಡ್ತಾನೆ. ಯಾರ ಹತ್ರ ಆದ್ರೂ ಬೇರೆ ಹತ್ರ ಆದ್ರೂ ಸಾಲ ಮಾಡಿ ಅವ್ರು ಸಾಲ ಕೊಟ್ಬಿಡು ಮಾವ. ಈ ಗಂಗೆಯ ಕಣ್ಗಳನ್ನು ನೋಡಿ ನನ್ನ ಹೃದಯ ಅಂಗಳವೇ ಮೆರಗುತ್ತಿದೆ. 3 ವರ್ಷಗಳಿಂದ ಹೇಗಾದರೂ ಮಾಡಿ ಈ ಗಂಗೆಯ ಎದೆಯಂಗಳದಲ್ಲಿ ಬಿದ್ದೆ ನಾ ಹೊತ್ತು ಉರುಳಾಡಿ ರತಿ ಕ್ರೀಡೆ ಆಡಲೇಬೇಕು. ಬೇಗ ಹಣ ಕೊಡು. ಅಯ್ಯೋ ಅಯ್ಯೋ ಸೌಕರ್ಯ, ಎಷ್ಟು ಸೌಕರ್ಯ ನೀವು ನನ್ನನ್ನು ಪರೀಕ್ಷೆ ಮಾಡ್ತೀರಿ. ಒಂದೊತ್ತಿನ ತುತ್ತು ಅನ್ನಕ್ಕೆ ಗತಿಲ್ಲದ ನಾಯಿ. ನನಗೆ ಮರೆಯಾದ ಬೇಡವಿಲ್ಲ. ನನ್ನ ಹಣ ಕೊಟ್ಟರೆ ಸರಿ, ಇಲ್ಲವೆಂದರೆ ನಿಮ್ಮನ್ನು ವಸೂಲಿ ಮಾಡುತ್ತೇನೆ ಮಕ್ಕಳ. ಅಯ್ಯೋ ಅಯ್ಯೋ ಸೌಕರ್ಯ, ಬುದ್ಧಿಗೇಡಿ ಹುಡುಗ ತಿಳಿಯದೆ ಮಾತನಾಡಿ ಬಿಟ್ಟಿದ್ದಾನೆ. ತಪ್ಪು ತಿಳಿಯಬೇಡಿ, ನಿಮ್ಮ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳುತ್ತೇನೆ, ಕ್ಷಮಿಸಿ. ಲೇ 10 ಕರೆದು ಮಾಡಿದರೆ ನಾನೇನು ನಿಮ್ಮನ್ನೇ ಸುಮ್ಮನೆ ಬಿಟ್ಟು ಹೋಗುತ್ತೇನೆ ಅಂದುಕೊಂಡರೆ ನಾವು ನನ್ನ ಹಣ ಕೊಡು. ಇಲ್ಲವೆಂದರೆ ಈ ಸ್ಟಾಂಪ್ ಪೇಪರ್ ಮೇಲೆ ಸಹಿ ಮಾಡು. ಅಯ್ಯೋ ಸೌಕರ್ಯ, ಇಲ್ಲೇಕೆ ಸಹಿ ಮಾಡಬೇಕು ಸೌಕರ್ಯ? ಹೇಳೋದಾರ ನಿನ್ನ ಹೊಲ ಮನೆ ದುಡ್ಡು ಅದು ಕೊಟ್ಟ ತಕ್ಷಣ ಅದು ನಿನ್ನದು. ಅಲ್ಲಿ ತನಕ ನಿನ್ನ ಸರ್ವಾಸ್ತಿ ನನ್ನದು. ಅಯ್ಯೋ ಅಯ್ಯೋ ಸೌಕರ್ಯ, ನನಗಿರುವುದು ಇದೊಂದು ಮನೆ, 4 ಎಕರೆ ಹೊಲ ಮಾತ್ರ. ಇದನ್ನು ನೀವು ತೆಗೆದುಕೊಂಡರೆ ನಾವು ಹೇಗೆ ಬಾಳ್ವೆ ಮಾಡುವುದು ಸೌಕರ್ಯ? ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಸಿಕ್ಕಾಪಟ್ಟೆ ಸಾಲ ಮಾಡಿರುವೆಲ್ಲ. ಆ ನಿನ್ನ ಕಳೆದ ತಮ್ಮನನ್ನು ಕರೆಕಳಿಸಿ ಯಾವುದಾದರೂ ಹೋಟೆಲ್ನಲ್ಲಿ ಕಸ ಮುಸ್ರೆ ತೊಳೆಯುವುದಕ್ಕೆ ಹಚ್ಚಿ ನನ್ನ ಬಡ್ಡಿ ಸಮೇತವಾಗಿ ದುಡ್ಡು ಕೊಡು. ಇಲ್ಲವೆಂದರೆ ಭಿಕ್ಷೆ ಪಾತ್ರೆಡಿಯೋ ಭಿಕ್ಷುಕ. ಸೌಕರ್ಯ ಬೇಡಕ್ಕ, ನಮ್ಗೆ ನಿನ್ನ ರಕ್ತ ಸುಟ್ಟಿಲ್ಲ, ಕೈಕಾಲು ಏನು ಕತ್ತರಿಸಿಲ್ಲ. ಆ ದೇವರು ದೇಹ ಗಟ್ಟಿಮುಟ್ಟಾಗಿ ಕೊಟ್ಟಿದ್ದಾನೆ. ಇದು ರಾತ್ರಿ ಹಗಲು ದುಡಿದು ನಿಮ್ಮ ಸಾಲವನ್ನು ತೀರುತ್ತೇನೆ ಸೌಕರ್ಯ, ತೀರಿಸುತ್ತೇನೆ. ಧರ್ಮ ಧರ್ಮ ಕರ್ಮದ ಅರ್ಥ ಗೊತ್ತಿಲ್ಲದ ಮೂರ್ಖ. ಸುಮ್ಮನೆ ಹಣ ಕೊಡು, ಇಲ್ಲವೆಂದರೆ ಈ ಸ್ಟಾಂಪ್ ಪೇಪರ್ ಮೇಲೆ ಸಹಿ ಮಾಡು. ಸೌಕರ್ಯ, ನಮ್ಮ ತಂದೆ ತಾಯಿ ಹೇಳಿರೋ ಮುತ್ತಿನಂತ ಮಾತೊಂದು ಹೇಳ್ತೀನಿ, ಕೇಳ್ರಿ. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ, Rich people. ದೇವರಾಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಅರಿತವರಿಲ್ಲ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಮೀಸೆ ತಿರುವಿ ಕುಡಿದವರೆಲ್ಲ ಮಣ್ಣಾದರು. ಅಯ್ಯೋ ಯಾವ ಲೆಕ್ಕ ಹೇಳು ಸುಕುಮಾರ.
ಸಹಿ ಮಾಡು, ಇಲ್ಲವೆಂದರೆ ಕಂಪ್ಲೀಟ್ ಕೊಟ್ಟು ನಿಮ್ಮೆಲ್ಲರನ್ನು ಒತ್ತು ಒಳಗಡೆ ಹಾಕಿಸಿ ನನ್ನ ಹಣ ವಸೂಲಿ ಮಾಡುತ್ತೇನೆ ಮಗನೇ. ಅಯ್ಯೋ ಸೌಕರ್ಯ, ನೀವು ಹೇಳಿದಂತೆ ನಾನು ಸಹಿ ಮಾಡುತ್ತೇನೆ. ಆದರೆ ನಮ್ಮನ್ನು ಈ ಮನೆ ಬಿಟ್ಟು ಹೊರಗಡೆ ಹಾಕಬೇಡಿ ಸೌಕರ್ಯ. ನಾವು ಜೀವನ ಮಾಡುವುದಕ್ಕೆ ತುಂಬಾ ಕಠಿಣವಾಗುತ್ತದೆ. ಮಾವ, ನೀನ್ ಮಾತ್ರ ಈ ರೀತಿ ಅಳ್ಬೇಡ ಮಾವ. ಕೆಟ್ಟವಳೆಂದೆನಿಸದೆ ಕರುಣೆ ತೋರಿದಂತೆ ಮಾಡಿ ಈ ಗಂಗೆಯ ಮನವೊಲಿಸಿಕೊಂಡು ನನ್ನ ಕಾಮದ ಮೂಡಿನಲ್ಲಿ ಕಡಿಕೊಂಡು ಆಮೇಲೆ ಕೈ ಕೊಟ್ಟರಾಯಿತು. ಬೇಗ ಸಹಿ ಮಾಡಿಕೊಳ್ಳೋ ಬರ. ಮಾವ, ನೀನು ದುಡುಕಬಾರದಾಗಿತ್ತು. ವಿಚಾರ ಮಾಡಿ ಸಹಿ ಹಾಕಬೇಕಿತ್ತು. ನನಗೆ ಯಾಕೋ ಸಂಶಯ ಬರ್ತಿದೆ ಮಾವ, ಸಂಶಯ ಬರ್ತಿದೆ. ಅಯ್ಯೋ ಶ್ರೀಕಾಂತ್, ಮತ್ತೇನು ಮಾಡುವುದಪ್ಪ? ನಮ್ಮಂತ ಬಡವರಿಗೆ ಆ ದೇವರಿಟ್ಟ ಅಗ್ನಿ ಪರೀಕ್ಷೆ ಅನುಭವಿಸಲೇಬೇಕು. ಮಾವ, ಬಂದದ್ದನ್ನ ಮುಂದೆ ನೋಡಿದ್ರಾಯ್ತು. ಬನ್ನಿ ಮಾವ, ನಾವೆಲ್ಲರೂ ಹೋಗಿ ಊಟ ಮಾಡೋಣ. ನಡೆ, ಹಾಗಾದ್ರೆ ಎಲ್ಲರೂ ಸರಿ ಹೋಗು. ಮಾವ, ಬಾ ಮಾವ. ಪಕ್ಷಿ ಹಾಲು ಕುಡಿದು ಕಚ್ಚು ವಿಷ ಕಾರಿಸುವುದು. ಅದು ಈ ನರಹಂತಕನರ ವ್ಯಾಘ್ರ. ಆದಷ್ಟು ಬೇಗ ಬಡ್ಡಿ ಸಮೇತವಾಗಿ ದುಡ್ಡು ಕೊಡುವ ಲೆಕ್ಕ ಮಾಡು. ಇನ್ನು ಬರುವೆ. అప్పి వాయిస్ లో బేస్ లేదన్నారల్లా ఇప్పుడు ఎలా ఉందిరా నటన
ಪಾಯಿಂಟ್. ಯಾಕೆಂದರೆ ನೀವು ಎಷ್ಟೇ ಆದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲವೇ? ಅದಲ್ಲ ಇರ್ಲಿ, ಇಲ್ಲಿ ಬಂದ ಕೆಲಸ ಏನು ಹೇಳು ಮೊದಲು. ಮಾತನಾಡಬೇಡಲೇ ಬದ್ಮಾಶ್. ತಲೆಯೆಲ್ಲ ಮಾತನಾಡುವುದು ನಾನಲ್ಲ. ನಾನು ಬಂದಿದ್ದು ನಿಮಗೊಂದು ವಿಷಯ ತಿಳಿಸಲು. ಏನದು? ನೋಡಿ ಇನ್ಸ್ಪೆಕ್ಟರ್, ನೀವು ಹೊಸಬರು, ನನ್ನ ವಿಷಯ ನಿಮಗಿನ್ನೂ ಗೊತ್ತಿಲ್ಲ. ಹೊಸದಾಗಿ ಬಂದವರೆಲ್ಲ ನನ್ನನ್ನು ಭೇಟಿಯಾಗಿ ಆಮೇಲೆ ಸ್ಟೇಷನ್ಗೆ ಹೋಗುತ್ತಿದ್ದರು. ಅಂತದ್ರಲ್ಲಿ ನೀವು ಬರಲೇ ಇಲ್ಲ. ಇರಲಿ, ನೀವು ಬರದಿದ್ದರೆ ಏನಾಯ್ತು, ನಾನೇ ಬಂದು ಬಿಟ್ಟೆ. ಕಾರಣ? ಈ ನಮ್ಮ ತಾಲೂಕು ರಾಮರಾಜ್ಯವೆಂದೇ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಅಂತದ್ರಲ್ಲಿ ಎಲ್ಲಿಂದಲೋ ಬಂದವರು ಗೂಂಡಾಗಿರಿ ಮಾಡುತ್ತಾರೆ. ಒಬ್ಬ ಗಾಂಧಿ ಅಂತ ಬರ್ತಾನೆ, ನೆಹರು ಅಂತ ಬರ್ತಾನೆ. ಸುಮ್ಮನೆ ಎದುರಿಸಿ ಬೆದರಿಸಿ ನಮ್ಮಂತವರ ಹಣವನ್ನು ಲಪಟಾಕಿಕೊಂಡು ಹೋಗುತ್ತಾರೆ. ಆದರೆ ಚಾಕು ಚೂರಿಯಿಂದ ಕೊಲೆ ಮಾಡುತ್ತಾರೆ. ಯಾರಿಗೆ ಲಪಟಾಯಿಸಿದ್ದಾರೆ, ಯಾರಿಗೆ ಕೊಲೆ ಮಾಡಿದ್ದಾರೆ ಅಂತವರಿಗೆ ಬಂದು ಕಂಪ್ಲೇಂಟ್ ಕೊಡೋದು ಗೊತ್ತಿದೆ. ನಿನಗೆ ಯಾಕೆ ಚಿಂತೆ? ನೀನು ಯಾರೆಂಬುದು ನನಗೆ ಚಂದಾಗೂ ಗೊತ್ತು. ಮೊದಲು ರೈಟ್ ಹೇಳಲೇ ರಾಸ್ಕಲ್. ಇನ್ಸ್ಪೆಕ್ಟರ್, ಮರ್ಯಾದೆ ಕೊಟ್ಟು ಮಾತನಾಡಿ. ಮರ್ಯಾದೆ ಕೊಡಲಿಕ್ಕೆ ನನ್ನ ಸ್ನೇಹಿತನೋ ಸಂಬಂಧಿಕನೋ ಇಲ್ಲ ಅತಿಥಿಯೋ. ಹೋಗೋ ಸ್ಕೌಂಡ್ರಲ್. ಏನಂದೆ? ಈ ಪ್ರಖ್ಯಾತನನ್ನು ಕೆಣಕಬೇಡ. ಕೆಣಕಿದವರು ಈ ಊರಿನಲ್ಲಿ ಕಾಲೂರಿ ನಿಂತಿಲ್ಲ. ಇದನ್ನು ಸ್ಟೇಷನ್ ಅಂತ ತಿಳಿದಿರಬೇಕು. ತಾಳ್ಮೆಯಿಂದ ತಿಳಿಸಿದರೆ ತಲೆಯೆಲ್ಲ ಮಾತನಾಡುತ್ತಿರುವೆ. ಪ್ರಕಾಶ್, ನನ್ನ ಕೆಣಕಿದವರು ಕಾಲವರು ನಿಂತಿಲ್ಲ. ಪ್ರಕಾಶ್, ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಕೆಣಕಿದ್ದಾರೆ. ತೆಗೆದ ಬಿಡೋದಿಲ್ಲ. ಬಿ ಕೇರ್ಫುಲ್. ಏನು, ನನಗೆ ಸವಾಲಾಗ್ತಿದೆಯಾ? ಸವಾಲು ಸವಾಲಷ್ಟೇ ಅಲ್ಲ, ಇಸ್ಪೈ ಚಾಲೆಂಜ್ ಮಾಡಿ ಹೇಳ್ತೀನಿ. ನಿಮ್ಮಂತ ಕರ್ಮದ ಪುಣ್ಯಗಳು ನಾನು ಎಂದೂ ಬಿಡುವುದಿಲ್ಲ. ಯಾವ ಪೊಲೀಸ್ ಆಫೀಸರ್ ಆದರೂ ಮೊದಲಿಗೆ ಹೇಳುವ ಮಾತು ಇದೆ. ನಂತರ ನಮ್ಮಂತವರ ಲಂಚವೆಂಬ ಮಂತ್ರದಿಂದ ಹಣ ಕೊಟ್ಟು ಅನ್ಯಾಯವೆಂಬ ಹಠಾಸವನ್ನೇರಿ ಆಟವಾಡಲು ಕಾರಣರಾಗುತ್ತಾರೆ ನಿಮ್ಮಂತ ಲುಚ್ಚ ಅಧಿಕಾರಿಗಳು. ಲಂಚ ಲಂಚ
ಯಾವುದೋ ಹೊಸ ಬಣ್ಣದ ಹೆಣ್ಣು ವಜ್ರದಂತೆ ಹೊಳೆಯುತ್ತಾ ಕೋಲ್ ಮಿಂಚುವಿನಂತೆ ಮಿಂಚುತ್ತಾ ಬಂತಲ್ಲ, ಯಾರಿರಬಹುದು? ಹೇ ಸುಂದ್ರಿ, ಯಾರು? ನಾನು ಸುಂದ್ರಿ ಅಲ್ಲ, ನನ್ನ ಹೆಸರು ಮೈತ್ರ ಅಂತ. ಮೈತ್ರ 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 ಮೈತ್ರ, ಮುಂದೆಂದೂ ನೋಡಿಲ್ಲ ನಿನ್ನಂತ ಸುಂದರ ಭಾವಚಿತ್ರ. ಏನಿದು ನನಗೆ ವಿಚಿತ್ರ. ಏ, ಯಾವನೋ ನೀನು? ನಾನು ಯಾರ? ಸತ್ಯ ಧರ್ಮದ ಬೆನ್ನೆಲುಬು, ಕರ್ಮವನ್ನು ಕತ್ತರಿಸುವ ಹಸ್ತ, ಅಂದರೆ ಅನ್ಯಾಯವನ್ನು ಅಳೆಯುವ ಆಯುಧ. ನಿನ್ನಂತ ಸಂಸ್ಕೃತ ಹೆಣ್ಣನ್ನು ಪಾಲಿಗೆ ಅಣ್ಣ ತಮ್ಮ ನಿನ್ನಂತ ಅರ್ಧ ಬಟ್ಟೆ ಕೊಟ್ಟು ಶರೀರದ ಸೌಂದರ್ಯದ ಸೊಬಗನ್ನು ನನ್ನಂತ ಯುವಕರು ನೋಡಲಿ, ಹಿಂಬಾಲಿಸಲಿ ಅಂತ ತಿಳಿದಿರೋ ನಿನ್ನಂತ ಮಿಟಕಲಾಡಿಯರಿಗೆ ರಸಿಕ ರಸಿಕ ಕಣೆ ರಸಿಕ. ಓ, ಸತ್ಯ ಧರ್ಮದ ಬೆನ್ನೆಲುಬು ಎಂದು ಅಷ್ಟೊಂದು ಹೊಗಳುತ್ತಿದ್ದ ನೀನು ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತನಾಡುತ್ತಿರುವೆ ಅಲ್ಲ. ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ಎಲ್ಲಿ ಕೊಡಲೆ ಮರ್ಯಾದೆ? ಏನಂದೆ? ಏ, ನಿನ್ನ ಮರ್ಯಾದೆ ನಿನಗೆ ಗೊತ್ತಿಲ್ಲವೇ ಹೆಣ್ಣೆ? ಓಹ್, ನಾನೊಬ್ಬಳೇ ಇದೀನೆಂದು ತಿಳಿದುಕೊಂಡು ಈ ರೀತಿ ಮಾತನಾಡುತ್ತಿರುವೆ. ವಿಲನ್ ಡೈಲಾಗ್ ನನ್ನ ಹತ್ರ ಬೇಡ. ನಾನ್ಯಾರೆಂದು ಮೊದಲು ತಿಳಿದುಕೊಂಡು ಆಮೇಲೆ ಮಾತನಾಡು. ನೀನ್ಯಾರು? ಆ ರಾಮಾಯಣದಲ್ಲಿ ರಾವಣ ಹೋಗ್ತಾ ಇದ್ದ ಶ್ರೀರಾಮಚಂದ್ರನ ಪತ್ನಿ ಸೀತೆಯೋ? ಇಲ್ಲ, ಮಹಾಭಾರತದಲ್ಲಿ ದುಶ್ಯಾಸನ ಸೀರೆಯನ್ನು ಸೆಳೆವಾಗ ಆ ಶ್ರೀಕೃಷ್ಣ ಪರಮಾತ್ಮ ಬಂದು ಕಾಪಾಡಿದ ಪಂಚ ಪಾಂಡವರ ಸತಿ ದ್ರೌಪದಿಯೋ? ಇಲ್ಲ, ಈ ಹೆಣ್ಣಾದರೂ ಸರಿ ಗಂಡದ ಧೈರ್ಯದಿಂದ ಶತ್ರುಗಳ ತಲೆಯನ್ನೇ ಸಿಡಿದವನಿಗೆ ಹೋಗವಾಡು. ಯಾರು? ಎಂತೆಂತ ಸಾಧು ಸತ್ಪುರುಷರಿಗೆ, ದೇವಾನು ದೇವತೆಗಳಿಗೆ, ವೀರರಿಗೆ, ಶೂರರಿಗೆ ಯಾರೂ ಕೊಡಲಿಲ್ಲ ಮರ್ಯಾದೆ. ಅದರಲ್ಲಿ ಈ ಯಾತಕ್ಕೂ ಬಾರದ ಯಕಾಸ್ಟಿಕ್ ಒಂದು ಹುಚ್ಚು ಹುಡುಗಿ ನೀನು, ನಿನಗೆ ನಾನು ಮರ್ಯಾದೆ ಕೊಡಬೇಕೆ? ಹೋಗಲೇ, ನೀನು ಯಾರಾದ್ರೆ ನನಗೇನು? ಹುಚ್ಚು ಹುಡುಗಿ ಲೇ, ಇಂದು ನನ್ನ ಹೃದಯಕ್ಕೆ ಚುಚ್ಚಿ ಮಾತನಾಡುತ್ತಿರುವೆ ಅಲ್ಲ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನಂತಹ ಗಂಡಸರಿಗೆ ಬುದ್ಧಿ ಕಲಿಸುವ ಪಾಠ ಕಲಿಸುವ ಹಠಮಾರಿ ಹೆಣ್ಣು ಕಣೋ ನಾನು. ಹಠಮಾರಿ? ನೀನು ಹಠಮಾರಿ ಆದ್ರೆ ಏನು, ಎಮ್ಮಾರಿ ಆದ್ರೆ ಏನು? ನೀನೊಂದು ಹೆಣ್ಣು, ನಾನು ಗಂಡು. ನನ್ನನ್ನು ಸುಮ್ಮನೆ ಸಿಟ್ಟಿಗೆಬ್ಬಿಸಿ ನಿನ್ನ ಬಾಳು ಸುಟ್ಟುಕೊಳ್ಳಬೇಡ. ಸುಮ್ಮನೆ ಮನಸ್ಸೇರು ಸರಳವಾಗಿ. ಏ, ನೀನ್ ಯಾಕೋ ನನ್ನ ಬಾಳ ಸುಟ್ಟಾಗ್ತೀಯ ನಾಯಿ? ಹುಚ್ಚೆಣ್ಣೆ, ಇದುವರೆಗೂ ಈ ಸೂರ್ಯನ ಎದುರು ನಿಂತು ಪ್ರಶ್ನೆಗೆ ಪ್ರತಿ ಪ್ರಶ್ನೆ ಕೇಳಿದ ಗಂಡಸರೇ ಇಲ್ಲ ಈ ಬ್ರಹ್ಮಾಂಡದಲ್ಲಿ. ಅಂತಾದ್ರಲ್ಲಿ ನೀನು ನಾಯಿ ಎಂದಯ? ಹತ್ತಿರಕ್ಕೆ ಬರಬೇಡ. ಏ ಮೈತ್ರ, ನೀನಾಡಿದ ಒಂದೇ ಒಂದು ಶಬ್ದದಿಂದ ನನ್ನ ನೆತ್ತರವೇ ಕುದಿಯುತ್ತಿದೆ. ಕಾಮದಾಹಕ್ಕೆ ಬಂದ ಕಾಮಿನಿಯ ಕಾಮವನ್ನು ಹಿಂಗಿಸದೆ ಬಿಡಲಾರೆ. ಲೇ, ಕಾಮಿನಿ ಕಾಮಿನಿ ಎನ್ನುತ್ತಿರುವೆ. ಏ ಕಾಮ ಪಿಶಾಚಿ, ನಿನ್ನ ಕಾಮಕ್ಕೆ ಮನಸೋಸಿ ನಾನು ಪಿತ್ತ ಹತ್ತಿ ನಿನ್ನ ಹತ್ರ ಬಂದಿರುವೆನೆಂದು ತಿಳಿದಿರುವೆ. ನಿನ್ನಂತಹ ಕಾಮ ಪಿಶಾಚಿಗೆ ನನ್ನ ಮೆಟ್ಟಿನಿಂದ ಬುದ್ಧಿ ಕಲಿಸಲು ಬಂದಿರುವೆನು ಕಣೋ. ನೀ ಮೆಟ್ಟಿದ ಮೆಟ್ಟಿನಿಂದ ಹೊಡೆಯುವಷ್ಟು ಗಟ್ಟಿ ಹೃದಯದ ಹೆಣ್ಣು ನೀನಲ್ಲ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಾ ಮಾಡುವ ಜಗತ್ತಿನ ಪ್ರಯಾಣದಲ್ಲಿ ನಿನ್ನಂತ ನೂರಾರು ಸುಂದರಿಯರು ಭೇಟಿಯಾಗುತ್ತಾರೆ. ಎಲ್ಲರೂ ಇದೇ ಮಾತನ್ನೇ ಹೇಳುತ್ತಾರೆ. ಆದರೆ ನಾ ಕಾಮಕನ
ಕೈ ಸೇರಲು ನಿನಗೆ ಸಾಧ್ಯವಾಗುವುದಿಲ್ಲ. ಸುಮ್ಮನೆ ಆಚೆ ಸರಿ, ದಾರಿ ಬಿಡು. ಸೂರ್ಯ ಮನಸ್ಸು ಮಾಡಿದರೆ ಆ ಕಾಮನ ಬಿಲ್ಲಷ್ಟೇ ಅಲ್ಲ, ಆ ಸೂರ್ಯ ಚಂದ್ರರು ಸಹ ಧರೆಗಿಳಿದು ಬರಬೇಕು. ಅಂತಾದ್ರಲ್ಲಿ ಸರ್ವ ಸುಂದರಿಯರು ನೀಡಬೇಕಾದ ಸೌಂದರ್ಯವನ್ನು ನಿನ್ನೊಬ್ಬಳಿಗಿಟ್ಟು ನನ್ನಲ್ಲಿ ಕಳಿಸಿದ್ದಾನೆ ಆ ಸೃಷ್ಟಿಕರ್ತ ಬ್ರಹ್ಮ. ನೋಡು, ನಿಂದಿ ರಸಬಾಳ ಎಣ್ಣೆಂತಿರುವ ದೇಹದ ಪ್ರತಿಯೊಂದು ಅಂಗಾಂಗಗಳು ಹೇಗೆ ಕೈ ಬೀಸಿ ಕರೆಯುತ್ತಿವೆ. ಮೈತ್ರ, ಸುಮ್ಮನೆ ಶರಣಾದರೆ ಮಧು ಮಂಚದಲ್ಲಿ ಸರಸ ಸಲ್ಲಾಪಗಳ ಜೊತೆ ಸರಸಾಟ. ಇಲ್ಲ, ಎದುರಾದರೆ ನಿನ್ನ ಹೆಣದ ಮೇಲೆ ಈ ಕಂಗೆಟ್ಟ ಸೂರ್ಯನ ಅಟ್ಟಹಾಸ. ಎಂತ ಕೆಲಸ ಮಾಡುತ್ತಿರುವೆ? ಇವನು ಯಾರಿರಬಹುದು? ಯಾರಿರಬಹುದು? ನಾನು ತಪ್ಪಾಗಿ ಮಾತನಾಡಿ ಇವನ ಮಧ್ಯೆ ಸಿಲುಕಿ ಬಿಟ್ಟು ಇವನಿಂದ ನಾನು ಹೇಗೆ ಪಾರಾಗಲಿ? ಇವನಿಂದ ನಾನು ಪಾರಾಗಲೇಬೇಕು. ದಯವಿಟ್ಟು ನಾನು ಗೊತ್ತಿಲ್ಲದೆ ನಿನ್ನ ಹತ್ರ ತಪ್ಪಾಗಿ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡ್ರಿ. ಕ್ಷಮೆ? ನಿನ್ನಂತ ಕಾಮಿನಿಯರಿಗೆ ಕ್ಷಮೆ? ನೋಡಿ, ದಯವಿಟ್ಟು ನನ್ನನ್ನೇನು ಮಾಡಬೇಡಿ. ನಿಮ್ ಕೈ ಮುಗಿದು ಬೇಡ್ಕೊಡ್ತೀನಿ ಅಣ್ಣ. ಅಣ್ಣ? ಇದು ಯಾವ ನಾಟಕದ ಬಣ್ಣ? ನೀನು ಅಣ್ಣ ಅಂದ್ರು ಸರಿ, ಅಪ್ಪ ಅಂದ್ರು ಸರಿ, ನಿನ್ನ ಮನಸ್ಸು ತೃಪ್ತಿಯಾಗುವಷ್ಟು ಏನು ಬೇಕಾದ್ರೂ ಅನ್ನು. ಆದರೆ ಮರ್ಯಾದೆಯಿಂದ ನೀನಾಗಿ ಒಲಿದು ಬಾ. ನೋಡಿ, ನೀವು ಯಾವ ಶಿಕ್ಷೆ ಬೇಕಾದ್ರೂ ಕೊಡ್ರಿ, ನಾನು ಸಹಿಸ್ಕೊಳ್ತೀನಿ. ಆದ್ರೆ ಕಾಮದಾಚಕ್ ಮಾತ್ರ ಇಳಿಬೇಡಿ. ವಾರೆ ವಾ, ಎಂತ ವಿಚಿತ್ರ ಮಾತಾಡಿದೆ. ಸರಿ ಆಯ್ತು, ಹಾಡಕ್ ಬರುತ್ತಾ ಅಥವಾ ಕುಣಿಯಕ್ಕಾದ್ರೂ ಬರುತ್ತಾ? ಇಲ್ಲ, ಇಲ್ಲ ಇಲ್ಲ ಅಂದ್ರೆ ಇಲ್ಲೇ ಜೀವನ ನಿಮ್ಗೋಸ್ಕರ ನಾನು ಹಾಡ್ತೀನಿ, ಕುಣಿತೀನಿ. ಅವಾಗಾದ್ರೆ ನನ್ನನ್ನ ಕಳಿಸ್ತೀರ ತಾನೆ?
ಹೇಳಿದರು. ಹೀಗಾದ್ರೂ ನಾನು ಹೋಗ್ಬೋದಲ್ಲ? ನಿನ್ನ ಕಂಠದಿಂದ ಬಂದ ರಾಗವನ್ನು ಕೇಳುತ್ತಿದ್ದರೆ ಆ ಸಾಕ್ಷಾತ್ ಸರಸ್ವತಿ ಎದುರಿಗಿಳಿದು ಬಂದು ಸಂಗೀತ ನಿರ್ದೇಶನ ಮಾಡಿದ ಭಾವನೆ. ಓ, ನಿನ್ನ ಮಾತಿನಂತೆ ನಾನು ಹಾಡಿದೆ ಕುಣಿತ. ಈಗಲಾದರೂ ನನ್ನನ್ನು ಕಳಿಸುವಿರಾ? ಕರ್ಮವೆಂಬ ಕಸ್ಯ ಕಟ್ಟಿ ಕೆಸರನ್ನೇ ತುಂಬಿಕೊಂಡಿರುವ ನಿನ್ನಂತ ಪಾಪದ ಮೈ ಮುಟ್ಟುವ ಹೆಣ್ಣು ಮೂರ್ಖ ನಾನಲ್ಲ. ನಿನ್ನ ಜೊತೆ ಹಾಡಬೇಕು ಕುಣಿಯಬೇಕು ಎನ್ನುವ ಆಸೆಯು ನನಗಿಲ್ಲ. ನಿನ್ನ ಮುಂದೆ ಹೀರೋ ಆಗೋಕೆ ಪ್ರಯತ್ನ ಪಟ್ಟೆ ಅಂತ ತಿಳ್ಕೋಬೇಡ. ಯಾಕಂದ್ರೆ ಇದನ್ನೆಲ್ಲ ನನ್ನ ಜಮಾನದಲ್ಲೇ ಮಾಡಿಬಿಟ್ಟಿದ್ದೀನಿ. ಈ ಸೂರ್ಯನ ಸ್ಟೈಲೇ ಬೇರೆ. ಹೋಗು, ಹೋಗಿ ಮನೆ ಸೇರ್ಕೊ. ಎರಡೆರಡು ಹಾಲು ಹುಡ್ಕೊಂಡು ಬಾರಿ ಸಖತ್ತಾಗೈತಿ. ಯಾವ ಯಾವ ಅವನೇ ನೋಡಿದ್ರ ಹಾಫ್, ಇವ ನೋಡಿದ್ರ ಫುಲ್ ಪ್ಯಾಂಟ್ 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 ಬಾರಿ ಚಲೋ ಐತಿ. ಹಂಗ ಸ್ವಲ್ಪ ಡಿಸೈನ್ ಇಂದ ಹಾಕೊಂಡ್ರೆ ಇನ್ನೂ ಚಲೋ ಕಾಣ್ತದೆ. ಇದಕ್ಕೆ ಮಾಡ್ತೀನಿ ಇವತ್ತು. ಏನ್ ಮಾಡ್ತೀನಿ? ಏನ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ಕಿವೆ ಒಂದು ಓಲೆ ಹಾಕೊಂಡ್ರೆ ಇನ್ನೂ ಚಲೋ ಕಾಣ್ತೀರಿ ಪಾಪ ತರ. ಬಾಬು ತರ ಕಾಣ್ತಾ ನೀವೆಲ್ಲ ಹಾಲು ಬಿಡ್ತೀರ ಇಲ್ಲ ಅಂತೀವಪ್ಪ. ಯಾಕೆ ಬಿಡ್ಕೊಂಡ್ಬಿಡ್ತೀರಿ? ದಿವಸ ಸಗಣಿಗೆ ನಿಂತಿರ್ತೀರ. ಹುಲಿದಂಡ ಹುಲಿ, ನಾನು ಹುಲಿದಂಡ ಹುಲಿ. ನಿಂದು ಭಾರಿ ಚೆನ್ನಾಗೈತಿ ಫೇಸ್. ನಿನ್ನ ಫೇಸ್ಗೆ ನಾನು ಫಿದಾ ಆಗಿ ಹಂಗ ಮಕ್ಕೊಂಡ್ಬಿಟ್ಟೆ ನೋಡು. ಕತ್ತದ ಮುರಿದೈತಿ ಎಲ್ಲ ಆಯ್ತು ಯಪ್ಪ. ನೀಟ್ ಆದ್ರೆ ಹೇಳು. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನನುತಿ ಹಿಡಿದು ನಾ ಬರುವಾಗ ಹಳ್ಳ ಹೊಡಿತಿದ್ದಿ ನಿನ್ನ ಕಿಟಿಗಾಗ. ಲವ್ ಆಯ್ತು ನಿನ್ನ ಮ್ಯಾಲ, ಮನಸ್ಸಾತು ನಿನ್ನ ಮ್ಯಾಲ.
ಏನ್ ನಾಟಕ 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 ಮಾಡ್ತೀನಿ ನೀನು. ನಾಟಕ ನೀನು ನೋಡಿದ್ರೆ ಒಂದೊಂದ್ಸಲ ಕೈಯೆಲ್ಲ ಜುಮು ಜುಮು ಜುಮು. ಯಾಕಂದ್ರೆ ನೀನು ಅಷ್ಟು ಚಲೋ ಕಾಣ್ತಿದ್ವಿ. ಇದು ಹೆಂಗದ ನಾನು ಬಾಹುಬಲಿ ಗುరించి ಭಯಪಡ್ತಾರವ ತೋಲೆ ತೋಲೆ ಆಶಿ ರಕ್ತ ರಕ್ತ ಕುಡಿಬೇಕು ಹಿಂಗೆಲ್ಲ ಬರೀ ಚೆನ್ನಾಗಿ ಅಲ್ಲ ತೋಲೆ ಕುಡಿದಾಗ ಮಾತಾಡ್ತಿದ್ರು ಮುಂದೆ ಯಾವಾಗಲೂ ಅಷ್ಟೇ ಫುಲ್ ಫಾಸ್ಟ್. ಹೌದಾ ಅದು ಯಾವಾಗಲೂ ಡೌನ್ ಇಲ್ಲ. ಹೌದಾ ಹಾ ಈ 90 ಫಾಸ್ಟ್ ಹಾ 100 100 ಅಲ್ಲ 200. ಯಾವ ಪಲ್ಸರ್ ನಂದು ಒಂಥರ ಬೆಂಚ್ ಕಾರ್ ಇದೆ. ಬೆಂಚ್ ಕಾರು 200 ಹೋಗ್ತೈತೆ ಏನು ಬರೀ ಸುಳ್ಳು ಹೇಳ್ತೈತಿ ಹುಡುಗಿ ನೀನು ಅವನ ಒಂದು ಸತಿ ತಗೊಂಬಂದು ನೋಡು ಗೊತ್ತಾಗ್ತದೆ ನಿನಗ ಹೆಂಗೈತಿ ಅಂತ. ಎಲ್ಲ ಗೊತ್ತೈತೆ ಯಾಕೆ ಅದು ಕಾಲ್ ಕಡಿತ ನೀನು ನೋಡ್ದಂಗೆಲ್ಲ ಅದಕ್ಕೊಂದು ಸ್ವಲ್ಪ ಹಂಗ ಕೆರ್ಕೊಂಡು ಹಂಗ ಬಿಟ್ಟೆ. ಸಣ್ಣ ಹುಡುಗಿನ ಇವನಿಗೆ ಮಾಡಿ ಕಳ್ಸೋದು ಡ್ಯಾನ್ಸ ಹೌದಾ ಎಷ್ಟೇ ಕ್ಲಾಸ್ ನಾನು ಓದೋದ್ ಬಿಟ್ಟು 50 ವರ್ಷ ಆಯ್ತು. 50 ವರ್ಷ ಅದು ಇರೋದು 20 ವರ್ಷ 50 ವರ್ಷ ಆಗತ್ತೆ ಹುಟ್ಟು ಬಂದಿದ್ದೆ 18 ವರ್ಷ. ನೀ ಏನ್ ಮಾಡೋದು ಅಂತಿ ಏನವ ನೀ ಅಲ್ಲಮ್ಮ ಇಲ್ಲಿ ನಮ್ಮೂರ ಅವರು ಯಾರು ದಿಲೀಪ್ ದಿಲೀಪ ಅವ ಏನು ಹುಡುಗಿ ಪಕ್ಕ ಅವನು ಎಲ್ಲಿ ಹೋಗೋ ನೋಡಿ ಐದಲ್ ನೋಡಲ್ಲಿ ಎಲ್ಲ ನೋಡ್ಕೊಂತ ನೆರೆದವ. ಅವನು ಐದಲ್ಲೇ ಅವನು 20 ವರ್ಷ ಏನ್ ದಿಲೀಪ ನಿಮ್ ಪಾರ್ಟ್ನರ್ ಏನು? ಇಲ್ಲ ಅವನು ಇಲ್ಲಿ ಬನ್ನಿ ಹೌದೇ ಇದು ಏನು ಭಾರಿ ಬಿಡಿ ಚಲಕದಿ ಸತೀಶಿಂದ ಬಿಗ್ ಬಾಸ್ ಸತೀಶಿಂದ ಮತ್ತೆ ಹೇಳ್ದ 1 ಲಕ್ಷದ 2 ಲಕ್ಷದ ಐ ಆಮ್ ದಿ ವಿಲನ್ ವಾಸನೆ ಬರ್ತೈತಿ. ವಿಲನ್ ಕಿವಿ ಒಂದ್ ಏನಾದ್ರೂ ಏನಾದ್ರೂ ಹಿಡ್ಕೊಂಬಂದ್ರೆ ಒಳ್ಳೆ ಕಾಡ್ಕೊಬೇಕು. ಕನ್ನಡ ಮಾತ್ರ ಏನಾದ್ರೂ ಮಾತಾಡಿದ್ರೆ ಮತ್ತೆ ಆಮೇಲೆ ಹೋಗ್ತೀವಿ. ನಮಗೆ ಅವೆಲ್ಲ ಮಾತೃಭಾಷೆ ಬಿಟ್ಟರೆ ಮುರುಗಿ ಅದ ಮಾತೃಭಾಷೆ ಬಿಟ್ಟರು ಮುರುಗಿ ಕನ್ನಡ ಮಾತಾಡಿ ಅಲ್ಲಿ ಯಾವ ಹುಡುಗರು ಎಲ್ಲ ಮನೆ ಆಚಾರ ಕೊಡ್ತಾರೆ. ಕಿವಿನೇ ಕೇಳ್ಸೋಲ್ಲ. ನಮ್ದು ಯಾವಾಗಲೂ ಅಷ್ಟೇ ಯಾರಾದ್ರೂ ಒಂದು ಒಳ್ಳೆ ಹುಡುಗರು ಅದಾರ ನೋಡಿ ಎಲ್ಲಾದ್ರೂ ಇದಾರೇನು ಯಾರು ಬೆಂಕಿ ಹುಡುಗ ಚೆನ್ನಾಗಿಲ್ಲ ಮಾತಾಡ್ಬಿಟ್ಟು ಎಲ್ಲ ಬರೀ ಅಜ್ಜನ ಕೂತಾರೆ ಅಣ್ಣ ಸ್ವಲ್ಪ ಚಲೋ ಐತಿ ಅದ್ ಬಿಟ್ರೆ ಇವೆಲ್ಲ ವೇಸ್ಟ್ ಮಾಡಿ ಅವ್ರ ಅಂತಿಲ್ಲ ಅವರೇ ನಾವೆಲ್ಲ ವೇಸ್ಟ್ ಮಾಡಿಗಳು ಅಂತ ಅವ್ರ ಒಪ್ಕೊಂಡ್ಬಿಟ್ರು. ಹೌದಾ ನಿಜ ಏನ್ರಿ ಅವ್ರಿಗಿರೋ ನಾಚಿಕೆ ಮಾಡಿ ಬಂದಿದ್ದು ನಿನಗಿಲ್ಲ. ಆ ನವೀನ ನಾಳೆ ಬಿಡ್ತಾನೆ ಸುಮ್ಮನೆ ಅಂತ ನೋಡಲ್ಲ ಒಂದು ಹಡಕ್ಲಜಿ ಕಳ್ಸ್ಕೊಂತೈತಿ ಅಣ್ಣ ಸುದ್ದಿ ನಿನಗೆ ಯಾಕ ಅಣ್ಣ ನಿನ್ಕಿಂತ ಬಹಳ ಚೆನ್ನಾಗಿ ಇದೆ. ಹೌದಾ ಬೆಂಕಿ ಬಿದ್ದ ನಾಳೆ ಹಾಸ್ಪಿಟ್ಲಿಗೆ ಎಲ್ಲ ಬೇಕು ಹೋಗಿ ಬಂದ ಆಗ್ಲೇ ನೀನ್ ಅದ್ರಕ್ಕಿಂತ ಒಟ್ಟು ಡಬಲ್ ಬೇಕು. ಏ ರಾಮಪ್ಪ ಎಲ್ಲ ರಾವಣ ಸ್ವಲ್ಪ ಹೊಟ್ಟೆ ಕರೆಸ್ಕೊ ನಿಂದು ಹೊಟ್ಟೆ ಸ್ವಲ್ಪ ಕರೆಸ್ಕೊ ಮಾಡೋರಮ್ಮ ಇಷ್ಟು ಶ್ರೀಮಂತರಾಗಿದ್ರೆ ಇಲ್ಲಿ ಇಷ್ಟು ಅಲ್ಲ ಬಡ ಪಕ್ಷ ತಪ್ಕೊಂಡು ಹೋಗ್ಬೇಕು ಅಷ್ಟ ಇನ್ನೇನಿಲ್ಲಮ್ಮ ಕೊಯ್ದು ಬಿಡು ಅದನ್ನ ಯಾವ ಸರಿ ಹೋಗಿ ಹೊಟ್ಟೆ 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 ಏನು ಕೊಯ್ ಅಂದ್ರೆ ಏನ್ ವಿಚಾರ ಎಲ್ಲ ಪಾಠ ಮಾಡ್ಕೊಂತ ಜನಗಳು ನೀನ್ ಕೊಡೋ ಅಂದ್ರೆ ನಾವು ಕೊಡೋದು ಯಾರು ನೀನೊಂದು ಒಂದು ಸುಡಿ ದಯವಿಟ್ಟು
ಹುಡುಗಿಯೆಲ್ಲ ಹೆಚ್ಚಿಗೆ ಬೇಯದಲ್ಲ. ಅವ್ರಿಗೆ ಮಾತಾಡಕ ಮಾತಿಲ್ಲ ಒಂದು ಮತ್ತೆ ಹೆಂಗ್ ಗೊತ್ತಿಲ್ಲ? ಯಾರು ಮಾತಾಡಲ್ಲಪ್ಪ? ಯಾರು ಮಾತಾಡಲ್ಲ? ನಿಜವಾದಲ್ಲ ಇನ್ನು ವೇಸ್ಟ್. ಹೌದಾ? ಒಂದು ಕಾಲ್ ಬದಲ ಇಲ್ಲ ಅವು. ಯಾವುದು? ಅವೇ ಹುಡುಗರು ನಿಂತವಲ್ಲ ಇವೆ. ಏನ್ ಕಾಲ್ಬಾರ್ದಮ್ಮ? ನಾನು ಇದೀನಿ ಅಂತ ಹೇಳ್ತೀನಿ ನೋಡು. ಅವ್ರು ಟೋಪಿ ಹಾಕೊಂಡು